ಫೈನಲಿ ನಮ್ಮ ಕಾಲೇಜಿನ NSS ಕ್ಯಾಂಪ್ ಇವತ್ತು ಕೊನೆಯ ದಿನ. ಇವತ್ತು ನಾವು ಹಳ್ಯಾಳ ಗ್ರಾಮದಿಂದ ಒಳ್ಳೆ ನಮ್ಮ ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಫೈರ್ ಕ್ಯಾಂಪಿನಲ್ಲಿ ಎಲ್ಲರೂ ಶಿಬಿರಾರ್ಥಿಗಳು ದಿನ ಮಲ್ಕೊಂದು 3 ಗಂಟೆ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ನಮ್ಮ NSS ಕ್ಯಾಂಪ್ ಇವರೆಲ್ಲ ಫಸ್ಟ್ ಟೈಮ್. ನಾನು 4th ಟೈಮ್, ಇವರು ಫಸ್ಟ್ ಟೈಮ್. ಸೊ ಅವ್ರು ಇಲ್ಲಿದ್ದು NSS ಕ್ಯಾಂಪಿನ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಕೇಳೋಣ. ಚಲೋ ಎಕ್ಸ್ಪೀರಿಯನ್ಸ್ ಅನ್ನಿಸ್ತೆ. ನನಗೂ ಫಸ್ಟ್ ಟೈಮ್ ಬಂದಿದ್ದಕ್ಕೆ NSS ಕ್ಯಾಂಪಿಗೆ ನನ್ನ ಜೀವನದಾಗ ಫಸ್ಟ್ ಟೈಮ್ ಬಂದಿದ್ದೆ. ಏನೇ ಒಂದೊಂದು ಹೋಗ್ಬೇಕಂತ ಅನ್ನಿಸ್ತೆ. ಚಲೋ ಎಕ್ಸ್ಪೀರಿಯನ್ಸ್. ನೀವು ಒಂದು ಟೈಮ್ ಟ್ರೈ ಮಾಡಿರಿ, ಗೊತ್ತಾಗುತ್ತೆ NSS ಕ್ಯಾಂಪ್ ಹೆಂಗೈತೆ ಅಂತಂದು. ಕಾಲಿಗೆ ಬಾಲ್ ಹೊಡೆಯುವ ಆಟ ಔಟ್ ಮಾಡ್ರು. ಔಟ್ ಮಾಡು. ಔಟ್ ಮಾಡು. ಸೆಡ್ಸಿಗೆ ಔಟ್ ಮಾಡು. ಅತ್ಯುತ್ತಮ DK. ಫಸ್ಟ್ ಟೈಮ್ NSS ಕ್ಯಾಂಪಿಗೆ ಬಂದಿದ್ದೀವಿ. ಮನ್ಯಾಗ ಕೆಲಸ ಏನು ಮಾಡ್ತಿದ್ದಿಲ್ಲ. ಇಲ್ಲಿ ಬಂದ ಮ್ಯಾಗ ಎಲ್ಲ ಮಾಡಿದ್ದೀವಿ. ಡ್ಯಾನ್ಸ್ ಮಾಡೋದು, ಅದು ಮಾಡೋದು. ನಮ್ಗೆ ಮನ್ಯಾಗೆಲ್ಲ ನಾಚಿಗೆ ಬರುತ್ತೆ. ಇಲ್ಲಿ ಬಂದ ಮ್ಯಾಗ ಎಲ್ಲ ಮಾಡಿದ್ದೀವಿ. ಡ್ಯಾನ್ಸ್ ಮಾಡೋದು, ಅದು ಮತ್ತು ಅಡುಗೆ ಮಾಡೋದು, ಉಳ್ಳಾಗಡ್ಡಿ ಹೆಚ್ಚೋದು, ಕೆಲಸ ಭಾಳ ಮಾಡಿದ್ವಿ. ನಾವು ಫಸ್ಟ್ ಟೈಮ್ NSS ಕ್ಯಾಂಪಿಗೆ ಬಂದಿರೋದು. ಆದರೆ ನಮ್ಗೆ ಇಲ್ಲಿ ಬಂದಾಗ ಇದು ಯಾಕೆ ಕ್ಯಾಂಪಪ್ಪ, ಯಾಕಾರ ಬಂದ್ವಿ, ಹೋಗಿಬಿಡಮ್ಮ ಅನಿಸಿತ್ತು. ಬಟ್ ಆದ್ರೆ 2 ದಿವಸ ಆದಮೇಲೆ ಗೊತ್ತಾಯ್ತು ನಮಗೆಲ್ಲ. ಎಲ್ಲರ ಜೋಡಿ ಬೆರೆತಾಗ, ಹೊಂದಾಣಿಕೆಂದು ಹೋದಾಗ, ಅವಾಗ ಖುಷಿಯಾಗಿ ಯಾವುದೋ ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ಬೋದು, ಈಗ ನಮ್ಮ ಈ ಕೆರೆ ಸ್ವಚ್ಛ ಮಾಡೋದಾಗಿರ್ಬೋದು, ಸಾಲಿ ಎಲ್ಲ ಸ್ವಚ್ಛ ಮಾಡಿ ಎಲ್ಲರ ಜೋಡಿ ಹೊಂದಾಣಿಕೆಯಿಂದ ಕೂಡಿ ಆಡಿ ಎಲ್ಲ ಈಗ ಹೋಗ್ಬೇಕಾದ್ರೆ ಬಿಟ್ಟು ಹೋಗ್ಬೇಕಾದ್ರೆ ಒಟ್ಟು ಮನಸ್ಸಿಗೆ ಒಂಥರ ಏನೋ ಬೇಜಾರು. ನನ್ನ ಹೆಸರು ಪ್ರವೀಣ್ ಅಂತ. ನಾನು ಫಸ್ಟ್ ಟೈಮ್ NSS ಕ್ಯಾಂಪಿಗೆ ಬಂದಿರೋದು. ನಾನು BA ಸ್ಟೂಡೆಂಟ್ ಫಸ್ಟ್ ಇಯರು. NSS ಕ್ಯಾಂಪಿಗೆ ಬರೋ ಮುಂಚೆ ನಾನು ಒಂಥರ ಇಲ್ಲಿ ಬಂದಿಂದ ಎಲ್ಲರ ಜೊತೆ ಹೊಂದ್ಕೊಂಡು ಬೆರೆತು ಎಲ್ಲರ ಜೊತೆ ಚೆನ್ನಾಗಿದ್ದೀನಿ. ಹಾಗೂ ಮತ್ತು ಸ್ಟೇಜಿನ ಮೇಲೆ ಮಾತಾಡೋದು, ಡ್ಯಾನ್ಸ್ ಮಾಡೋದು ಎಲ್ಲ ಕಲ್ತಿದ್ದೀನಿ. ಈ
ಕಲ್ಚರಲ್ ಪ್ರೋಗ್ರಾಮ್ ಮಾಡಿದ್ದು ಅದು ಮತ್ತು ಸ್ಪೀಚ್ ಮಾಡೋದು ಒಟ್ಟು ಸ್ಪೀಚ್ ಮಾಡೋಕೆ ಬರ್ತಿದ್ದಿಲ್ಲ. ಅವು ನಮ್ಮ ಅಣ್ಣ ಅಂತ ಇದ್ದ ಡಿ ಕೆ ಅಣ್ಣ, ಅವನ್ನ ಸ್ಪೀಚ್ ಮಾಡೋದು ಕಲಿಸಿದ್ದು. ಒಟ್ಟು ಇವತ್ತುವರೆಗೂ ಸ್ಟೇಜಕ್ಕೆ ಒಂಥರ ಅಂಜಿಕೆ ಬರ್ತಿತ್ತು. ಶರಣ್ರಿ ಎಲ್ಲರಿಗೂ. ನಾನು ನಿಮ್ಮ ಡಿ ಕೆ. ಇದು ನನಗೆ 5ನೇ ಕ್ಯಾಂಪ್. ಅಂದ್ರೆ ನಾನು ಆಲ್ರೆಡಿ PUC ಒಳಗೆ 2 ವರ್ಷ ಮತ್ತು ಡಿಗ್ರಿ ಒಳಗೆ 2 ವರ್ಷ ಕ್ಯಾಂಪ್ ಮಾಡಿದ್ದೀನಿ. ಇದು 5ನೇ ಕ್ಯಾಂಪ್. ಬಟ್ ಈ ಕ್ಯಾಂಪ್ ಒಳಗೆ ನನಗೆ ಚಲೋ ಅನುಭವ ಆಯ್ತು. ಏನಂದ್ರೆ ನಾನು ಹಿಂದೆ ಮಾಡಿರೋ ಕ್ಯಾಂಪ್ ಒಳಗಡೆ ಬರೀ ಹುಡುಗರು ಇರ್ತಿದ್ವಿ. ಅಂದ್ರೆ 50 ಜನ ಒಂದು ಕ್ಯಾಂಪ್ ಐತಂದ್ರೆ ಅದ್ರೊಳಗೆ ಒಂದು 20 ಜನ ಹೆಣ್ಮಕ್ಳು ಇದ್ರು. ಅವರು ಡೇ ಎಲ್ಲ ಬರ್ತದೆ, ಕೆಲಸ ಮಾಡ್ತಿದ್ರು, ವಾಪಸ್ ಹೋಗ್ಬಿಡ್ತಿದ್ರು ಮನೆಗೆ. ಆದ್ರೆ ನಾನು ಈ 5ನೇ ಕ್ಯಾಂಪ್ ಏನು ಮಾಡಿದ್ದಿಲ್ಲ. ಈ ಕ್ಯಾಂಪಲ್ಲಿ ಎಲ್ಲ ಹುಡುಗರು ಹುಡುಗಿರು ಭೇದ ಭಾವ ಇಲ್ಲಂಗೆ ಎಲ್ಲರೂ ಕೂಡಿ ಕೆಲಸ ಮಾಡ್ತಿದ್ವಿ. ರಾತ್ರಿ ಕೂಡ ಒಂದೇ ಕಡೆ ಸ್ಟೇ ಆಗ್ತಿದ್ವಿ. ನಾವು ಮನೆಯೊಳಗೆ ಏನು ಕೆಲಸ ಮಾಡ್ತಿರಲಿಲ್ಲ. ಅಂದ್ರೆ ಸೊ ಮಾಡ್ತಿರಲಿಲ್ಲ ಅಂದ್ರೆ ಮೀನ್ಸ್ ಸೋಮಾರಿತನ, ಬೆಳಗ್ಗೆ ಎದ್ದು 8 ಗಂಟೆ ಕೆಳಗೆ ಹಿಂಗೆಲ್ಲ ಮಾಡ್ತಿದ್ವಿ. ಸೊ ಇಲ್ಲಿ NSS ಕ್ಯಾಂಪ್ ಬಂದಮೇಲೆ ಎಲ್ಲರೂ ಎಟ್ ಎ ಟೈಮ್ಗೆ ಅಂದ್ರೆ ನಮ್ಮದು ಟೀಮ್ ವರ್ಕ್ ಅಂತ ಇರ್ತೈತಿ. NSS ಕ್ಯಾಂಪ್ ಅಂದ್ರೆ ಟೀಮ್ ವರ್ಕ್, ಇಂಡಿವಿಜುವಲಾಗಿ ಏನು ಇರೋಂಗಿಲ್ಲ. ಟೀಮ್ ವರ್ಕ್ ಇರ್ತೈತಿ. ಬೆಳಗ್ಗೆ ಎದ್ದು ರಂಗೋಲಿ ಹಾಕೋರಿಂದ ಹಿಡಿದು ಸಂಜೆವರೆಗೂ ಅಡುಗೆ ಮಾಡಿ ಕಾರ್ಯಕ್ರಮ ಮುಗಿಸೋವರೆಗೂ ಎಲ್ಲರೂ ಪ್ರತಿಯೊಬ್ಬರು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ತಿದ್ರು. ಇನ್ನೊಂದೇನಂದ್ರೆ ಈ ಕ್ಯಾಂಪ್ ಒಳಗೆ ಎಲ್ಲರೂ ಹೊಸಬರಿದ್ರು. ಅದ್ರೊಳಗೆ ನಾನು ಭಾಳ ಬಿದ್ದೆ. ನನಗೆ ತಿಳಿದ ಮಟ್ಟಿಗೆ ನಾನು ಅವ್ರಿಗೆ ಹೇಳ್ತಿದ್ದೆ. ಹುಡುಗರು ತುಂಬ ಸಪೋರ್ಟ್ ಮಾಡಿದ್ರು. ನಾವು ಒಂದು 4 ಟೀಮ್ ಮಾಡಿದ್ರು. ಪ್ರತಿ ಟೀಮ್ಗೆ ಒಬ್ಬೊಬ್ಬರು ನಾಯಕರು ಇರ್ತಿದ್ದೆ. ಅದು ಯಾಕಂದ್ರೆ ಒಂದು ಟೀಮ್ನ ನಡೆಸ್ಕೋಬೇಕಾದ್ರೆ ಒಂದು ನಾಯಕನ ಪಾತ್ರ ಮುಖ್ಯ ಆಗಿರ್ತೈತಿ. ಸರ್ ಇಲ್ಲಿ ಕ್ಯಾಪ್ಟನ್ ಅಂದ ತಕ್ಷಣ ನಾನು ಕ್ಯಾಪ್ಟನ್ ಅಂತ ನೀನು ಮಾಡಂತ ಕೆಲಸ ಜಸ್ಟ್ ಆರ್ಡರ್ ಮಾಡೋದಲ್ಲ. ನಾವು ಯಾವಾಗ ಹೋಗಿ ಕೆಲಸ ಮಾಡೋಕೆ ಚಾಲು ಮಾಡ್ತೀವಿ, ನಾವು ಇನ್ನೊಬ್ಬರಿಗೆ ಹೇಳೋದೇ ಬೇಕಾಗಿಲ್ಲ, ಅವರ ಬಂದು ಕೆಲಸ ಮಾಡ್ತಾರೆ. ಸೊ ಇದು ಮೇನ್ ಕ್ಯಾಪ್ಟನ್ಗೆ ಇರ್ಬೇಕಂತ ಕ್ವಾಲಿಟಿ. ನಾನು ಫಸ್ಟ್ ಡೇ ಬಂದ ತಕ್ಷಣ ನಾನು ಇಲ್ಲಿ ಇರೋಕ್ಕಾಗಲೇ ಇಲ್ಲ. ನಾನು ನಾಳೆಯಿಂದನೇ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ವಾಪಸ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಇವತ್ತು ಸ್ಟಿಲ್ 7ನೇ ದಿನ ನಂದು NSS ಕ್ಯಾಂಪ್ದು 7ನೇ ದಿನ. ಇವತ್ತು ರಾತ್ರಿ ಎಲ್ಲ ಫೈರ್ ಕ್ಯಾಂಪ್ ಮಾಡಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ವಿ. ಇವಾಗ ಇನ್ನೇನು ಹೋಗ್ಬೇಕು. ಎಷ್ಟು ಫೀಲ್ ಆಗ್ತಿದೆ ಅಂದ್ರೆ ನಿಜವಾಗ್ಲೂ ಈ ಕ್ಯಾಂಪ್ನ ಮುಗಿದೈತಿ ಇವತ್ತು ಬಿಟ್ಟು ಹೊಂಟಿವಿ ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ಸೊ ನಾವು ಒಂದೇ ತಾಟ್ನಾಗ ಊಟ ಮಾಡಿ ಒಬ್ರಿಗೊಬ್ರಿಗೆ ಪರಿಚಯನೇ ಇರಲಿಲ್ಲ. ಇವತ್ತೆಲ್ಲ ಭೇಟಿಯಾಗಿ ಬಿಟ್ಟು ಹೊಂಟಿವಿ ಅಂದ್ರೆ ರಿಯಲಿ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೆ.